ಈ 38 ಕೋಟಿನ ಹೊರತಾಗಿ ಎಷ್ಟು ಅನುದಾನ ಬಂತು ಸರ್? ಇವತ್ತು ನಮಗೆ ಅತಿ ಹೆಚ್ಚು ಅನುದಾನ ಅಂತಂದರೆ ಲೋಕೋಪಯೋಗಿ ಇಲಾಖೆನಲ್ಲಿ ಅಲಿಮಿಡಿ ಶಾಸನಕ್ಕೆ 8 ಮತ್ತೆ ಇನ್ನಿತರ ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ಹೆದ್ದಾರಿಗಳಿಗೆ ಅದಕ್ಕೊಂದು 10-15 ಕೋಟಿ ಕೊಟ್ಟಿದ್ದಾರೆ. ಯಾವ್ದ್ಯಾವುದು ಅತಿ ಹೆಚ್ಚು ತುರ್ತು ಪರಿಸ್ಥಿತಿನಲ್ಲಿದೆ ಅಂದ್ರೆ ರಸ್ತೆಗಳು ಓಡಾಡಕ್ಕೆ ಆಗಲ್ಲ ಅಂತವಕ್ಕೆ ಮೊದಲನೇ ಆದ್ಯತೆಯನ್ನ ಕೊಟ್ಟು ಒಂದಿಷ್ಟು ಗುಣಮಟ್ಟದ ಕಾಮಗಾರಿಯನ್ನ ಮಾಡ್ತಕ್ಕಂಥದ್ದನ್ನ ನಾವು ಮುಂದಾಗ್ತಾ ಇದೀವಿ. ಕ್ಷೇತ್ರದ ಜನ ಗುಣಮಟ್ಟದ ಕಾಮಗಾರಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆಮೇಲೆ ಭ್ರಷ್ಟಾಚಾರ ಮುಕ್ತವಾಗಿ ಮಾಡಬೇಕು ಬೇಲೂರು ವಿಧಾನಸಭಾ ಕ್ಷೇತ್ರ ಅಂತಕ್ಕಂಥದ್ದನ್ನ ಒಂದಿಷ್ಟು ಪ್ರಾರಂಭದಲ್ಲಿ ಒಂದಿಷ್ಟು ಅಪಸ್ವರಗಳಿತ್ತು. ಇವತ್ತು ಏನು ಅಪಸ್ವರ ಎತ್ತಿದ್ರು ಅವರೇ ಶಬಾಷ್ಗಿರಿಯನ್ನ ಇಲ್ಲ ನೀವು ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇದೆ, ನಿಮ್ಮ ಜೊತೆ ನಾವು ಇರ್ತೀವಿ ಅಂತಕ್ಕಂಥ ವಿಶ್ವಾಸನ ವ್ಯಕ್ತಪಡಿಸ್ತಾರೆ. ಸರ್, ಭ್ರಷ್ಟಾಚಾರ ಲಂಚ ಅನ್ನೋದು ಇವತ್ತಿನ ವ್ಯವಸ್ಥೆಯಲ್ಲಿ ಹಾಸುವಕ್ಕಾಗ್ಬಿಟ್ಟಿದೆ. ಅದೊಂದು ರೀತಿ ಕ್ಯಾನ್ಸರ್ ರೀತಿ. ಅದು ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದಷ್ಟೇ ಮುಖ್ಯ. ನಿಮ್ ಪ್ರಕಾರ ಬೇಲೂರಲ್ಲಿ ಯಾವ ಹಂತದಲ್ಲಿದೆ? ನೀವು ಅಧಿಕಾರ ನಾನು ಸಂಪೂರ್ಣವಾಗಿ ಎಲ್ಲ ತೊಳೆದಾಕಿದ್ದೀನಿ ಅಂತ ಹೇಳಲ್ಲ, ಓಕೆ, ಬಟ್ ಆದ್ರೆ ಫಸ್ಟ್ ನಾಂದಿ ಆಗ್ಬೇಕು. ಫಸ್ಟ್ ನನ್ನಿಂದ ಪ್ರಾರಂಭ. ಮುನ್ನುಡಿ ಬರ್ದಿದ್ದೀರಾ? ಮುನ್ನುಡಿ ಬರ್ದಿದ್ದೀವಿ, ನನ್ನಿಂದ ಪ್ರಾರಂಭ ಆಗಿದೆ. ಅದಕ್ಕೊಂದಿಷ್ಟು ಜನ ಸಹಕಾರನೂ ಕೊಟ್ಟಿದ್ದಾರೆ. ಸಹಕಾರನೂ ಕೊಟ್ಟಿದ್ದಾರೆ, ಅಧಿಕಾರಿಗಳು ಸಹಕಾರ ಕೊಟ್ಟಿದ್ದಾರೆ, ಸಾರ್ವಜನಿಕರು ಸಹಕಾರ ಕೊಟ್ಟಿದ್ದಾರೆ. ಅಧಿಕಾರಿಗಳೆಲ್ಲ ಬೇಲೂರಲ್ಲೇ ಇರ್ತಾರ ಇಲ್ಲ ಸೈನ್ ಹಾಕ್ಬಿಟ್ಟು ಹಾಸನಕ್ಕೆ ಮನೆಗೆ ಬಂದ? ಒಂದಿಷ್ಟು ಅದು ಆಗ್ತಾ ಇತ್ತು. ಇತ್ತೀಚೆಗೆ ಬೇಲೂರಲ್ಲಿ ಇದನ್ನ ಮಾಡಿದೀವಿ. ಹಾಸನ, ಚಿಕ್ಕಮಂಗ್ಳೂರು ಈ ತರದ ವ್ಯವಸ್ಥೆ ಇತ್ತು. ಬೇಲೂರು ತಾಲೂಕು ಹೆಡ್ ಕ್ವಾರ್ಟರ್ ಯಾರು ಇರ್ತಿರ್ಲಿಲ್ಲ. ನಾವೆಲ್ಲ 2-3 KDP ಸಭೆಗಳಲ್ಲಿ, ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು KDP ಸಭೆಗಳಲ್ಲಿ ಸೂಚನೆಯನ್ನ ಕೊಟ್ಟಿದ್ರು. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜಿಲ್ಲೆನಲ್ಲಿರ್ಬೇಕು, ತಾಲೂಕು ಮಟ್ಟದ ಅಧಿಕಾರಿಗಳು ತಾಲೂಕಲ್ಲಿರ್ಬೇಕು ಅಂತಕ್ಕಂಥದ್ದನ್ನ ಅದನ್ನ ಒತ್ತಿ ಪಾಪ 2-3 ಸಲ ಹೇಳಿದ್ದಾರೆ ನಮ್ಮ ರಾಜಣ್ಣವರು. ಹಂಗಾಗಿ ಒಂದಿಷ್ಟು ಅಧಿಕಾರಿಗಳು ಬದಲಾವಣೆಗಳನ್ನ ತಗೊಂಡಿದ್ದಾರೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.